ಇದು ನಮ್ ಸಂಬಂಧ ಅಂತ ನಾವೇನು ಮಾಡಾಕತ್ತಿಲ್ರಿ, ಎಲ್ಲಾ ಜನತೆ ಸಂಬಂಧ ಮಾಡಾಕತ್ತೀವಿ ಹೋರಾಟ ಅಷ್ಟೇ ರೀ. ಮತ್ ಯಾವ್ದು ಮಳೆ ನೀರು ಇರ್ಬೇಕು. ಮಳೆ ನೀರು ಹೊರಗಡೆ ಹೋಗ್ ದಾರಿ ಇಲ್ಲ, ಒಳಗಡೆ ಎಲ್ಲ ನೀರ್ ಬ್ಲಾಕ್ ಆಗಿದೆ. ಇದರಿಂದ ಮತ್ತೆ ನೀರ್ ನಿಂತ ಬ್ಲೀಡಿಂಗ್ ಹತ್ರ ಆಗತ್ತೆ. ಇದು ಎಲ್ಲರಿಗೂ ಕೊಡ್ಬೇಕ್ರಿ, ಅವ್ರಿಗಿಲ್ಲ ನಮ್ಗೆ ಏನ್ ವ್ಯಾಪಾರ ಆಕತ್ರಿ? ಹೊರಗ್ ರೋಡ್ನ್ಯಾರ್ಗೂ ಇಲ್ಲ, ನಮಗೂ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಇದೇನು ಹುಬ್ಬಳ್ಳಿ ಜನತಾ ಬಜಾರ್ ಹಳೇದಿತ್ತಲ್ಲ, ಇದು ಒಂದು ಚಿತ್ರ ಕಾಣತಿತ್ತಲ್ಲ, ಈ ಹಳೆ ಜನತಾ ಬಜಾರ್. ಈ ಒಂದ್ ಜನತಾ ಬಜಾರ್ ವ್ಯಾಪಾರಸ್ಥರ್ಗ ಜೀವನಾನ ಕಟ್ಟಿಕೊಟ್ಟಿತ್ತ. ಆದ್ರೆ ಈಗ ಏನ್ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ 18.5 ಕೋಟಿ ರೂಪಾಯಿ ಖರ್ಚು ಮಾಡಿ ಏನ್ ಸುಂದರವಾಗಿ ಏನ್ ಬಿಲ್ಡಿಂಗ್ ಕಟ್ಟ್ಯಾರಲ್ಲ, ಈ ಬಿಲ್ಡಿಂಗ್ ವ್ಯಾಪಾರಸ್ಥರ ಜೀವನ ಹಾಳು ಮಾಡಾಕ್ ಕುಂತೈತಿ. ಈ ಒಂದ್ ಜನತಾ ಬಜಾರ್ ಬಗ್ಗೆ ಮಾನವ ಹಕ್ಕುಗಳ ಒಕ್ಕೂಟದ ಉಪಾಧ್ಯಕ್ಷರು ಸಿಸಿಲ್ ನಡಗಡ್ಡಿ, ಮಂಜು ಚನ್ನಾಪುರ್ ಮತ್ತ ಅಲ್ಲಿನ ಬಡ ವ್ಯಾಪಾರಿಗಳ ಏನ್ ಹೇಳ್ತಾ ಇದಾರ ಅಂತಂದ್ರೆ ಎಲ್ಲಾರು ಕೇಳೋಣ ಬನ್ರಿ. ಮಾನವ ಹಕ್ಕುಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಸಿಸಿಲ್ ನಡಗಡ್ಡಿ ಅವ್ರ ನಮ್ ಕೂಡ ಅದಾರ, ಅವ್ರ ಕೂಡ ನಾವು ಮಾತಾಡೋಣ ಬನ್ರಿ. ಸಿಸಿಲ್ ನಡಗಡ್ಡಿ ಅವ್ರ, ಇದು ಒಂದ್ ಜನತಾ ಬಜಾರ್ನ ಸುಮಾರು 18 ಕೋಟಿ ರೂಪಾಯಿ ಖರ್ಚು ಮಾಡಿ 2.5 ವರ್ಷ ಮೇಲಾಯ್ತು. ಒಂದು ಪರಿಸ್ಥಿತಿ ನೋಡ್ಕೊಂಡು ನೀವು ಹೋರಾಟ ನಡೆಸಿದ್ರಿ, ಇದ್ರ ಬಗ್ಗೆ ನೀವು ಮತ್ತೆ ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಆಕ್ಚುಲಿ ನಾವು ಈ ವಿಡಿಯೋ ಮಾಡ್ಬೇಕಂತಂತ ಮಾಡಾಕತ್ತಿಲ್ಲ. ಇದು ಯಾಕೆ ಉದ್ದೇಶ ಅಂದ್ರೆ ತೋರಿಸ್ಬೇಕಾಗೈತ್ರಿ ಎಲ್ಲರಿಗೂ. ಯಾಕಂದ್ರ ಹೋದ ವಾರದಾಗ ನಮ್ಮ ಮಾನವ ಹಕ್ಕು ಒಕ್ಕೂಟದ ಸದಸ್ಯರು ಇದ್ರದ್ದೊಂದು ವಿಡಿಯೋನು ಮಾಡಿ ಮತ್ತೆ ಕಮಿಷನರ್ ಆಫೀಸ್ಗೆ ಒಂದು ಮನವಿನೂ ಕೊಟ್ಟಿದ್ದೀವಿ. ಆದ್ರೂ ಸದ್ಯಕ್ಕೆ ಅದ್ರಲಿಂತ್ರ ಏನು ಪ್ರಯೋಜನ ಆಗಿಲ್ಲ ಅನ್ಸಾಕತ್ತೈತಿ. ಆದ್ರೆ ದಿಸ್ ವಾಸ್ ಅ ವೆರಿ ಶಾರ್ಟ್ ಟೈಮ್ ರೀ, ಒಂದ್ ವಾರ ಆಗೈತಿ ಕೊಟ್ಟಷ್ಟ. ಆದ್ರೂ ಇರ್ಲಿ ಅಂತ. ಆದ್ರ ಮತ್ತು ನಮ್ ಗಮನಕ್ಕೆ ಬಂದಿದ್ದ ಏನಂದ್ರ, ಈಗ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲಾ ಮಾಡಿದ್ದ ನಿಮ್ ಕಣ್ ಮುಂದ್ ಐತಿ. ಇದು ಸ್ಮಾರ್ಟ್ ಸಿಟಿ ಯೋಜನೆ ಬಹಳ ಒಳ್ಳೆ ಯೋಜನೆ ರೀ. ಇದನ್ನೆಲ್ಲಾ ನೋಡಿದ್ರೆ ಬಹಳ ಬೇಜಾರ್ ಅನ್ಸಾಕತ್ತೈತಿ. ಅದಕ್ಕಾಗಿ ನಮ್ಮ ಸದಸ್ಯರು ಇದನ್ನೆಲ್ಲಾ ಪರಿಶೀಲನೆ ಮಾಡ್ಕೊಂಡ್ ಬಂದಿದ್ರು. ಪಬ್ಲಿಕ್ ಹೇಳಿದ ಮೇಲೆ ಅದ್ರ ಪ್ರಕಾರ ನಾವು ಇನ್ನೊಂದ್ಸಾರಿ ಮನವಿ ಮಾಡ್ಕೊಳೋದು ಏನಂದ್ರ, ಕಮಿಷನರ್ ಇದ್ರ ಬಗ್ಗೆ, ಪಾಲಿಕೆದವರು ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ತಗೊಂಡು ಇನ್ನು ಯಾರ್ಯಾರಿಗೆ ಕೊಡ್ಬೇಕು, ಏನೇನ್ ಮಾಡ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಬಹಳ ಒಳ್ಳೇದಾಗ್ತೈತ್ರಿ. ಯಾಕಂದ್ರೆ ಈಗ ಆಲ್ರೆಡಿ ಇದು ಹೆಂಗ್ ಆಗೈತಿ ಅಂತ ಇದು ಹೊಸ ಕಣ್ಣಂಗ್ ಕಾಣವಲ್ದ್ರಿ. ಎಲ್ಲಾ ಕಿತ್ಕೊಂಡ್ ಹೋಗಾವ್, ಎಲ್ಲಾ ಹಿಂಗಿಂಗ್ ಆಗಾವ್. ಹಿಂಗ ಬಿಟ್ರೆ ಇನ್ನೂ ಹಾಳಾಗ್ ಹೋಗ್ತೈತಿ. ಅದಕ್ಕೋಸ್ಕರ ನಾವು ಈಗ ಇದ್ರ ಬಗ್ಗೆ ಆಲ್ರೆಡಿ ಒಂದಂತೂ ಕೊಟ್ಟಿದೈತ್ರಿ ಕಮಿಷನರ್ ಅವ್ರಿಗೆ. ಇನ್ನೊಂದ್ಸಾರಿ ನಾವು ಮನವಿ ಕೊಡ್ತೀವಿ ಅವ್ರಿಗೆ. ಮತ್ ಇನ್ನು ನಮ್ದು ವಿಚಾರಗಳು ಏನದಾವ ಅಂದ್ರೆ ಮತ್ ಅದು ಇಲ್ಲಿಗೆ ಆಗ್ಲಿಲ್ಲ ಅಂತಂದ್ರೆ ಮತ್ ನಾವು ಸಿಎಂ ಮಠನು ಈ ವಿಷಯ ತಗೊಂಡು ತಲುಪಿಸ್ಬೇಕಂತ ವಿಚಾರ ಮಾಡೀವಿ. ಇದು ನಮ್ ಸಂಬಂಧ ಅಂತ ನಾವೇನು ಮಾಡಾಕತ್ತಿಲ್ರಿ, ಎಲ್ಲಾ ಜನತೆ ಸಂಬಂಧ ಮಾಡಾಕತ್ತೀವಿ ಹೋರಾಟ ಅಷ್ಟೇ ರೀ. ಮತ್ ಯಾವ್ದು ಇದ್ರ ಉದ್ದೇಶ ಯಾವ್ದು ಇಲ್ರಿ. ಯಾರ ಬಗ್ಗೆನು ನಮ್ಗೇನು ಕೆಟ್ಟ ವಿಚಾರ ಆಲೋಚನೆ ಇಲ್ಲ. ಕಷ್ಟಪಟ್ಟು ಎಲ್ಲಾ ಕಟ್ಟಿದ್ದೈತಿ, ಮಾಡಿದ್ದೈತ್ರಿ, ಎಲ್ಲಾನು ಐತಿ. ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತಂದ್, ಜನಗಳಿಗೆ ಉಪಯೋಗ ಆಗ್ಲಿ ಅಂತಂದ್. ಯಾಕಂದ್ರೆ ಇದು ಜನತಾ ಬಜಾರ್ ಇವ್ರು ಏನು ನಮ್ದು ಇಲ್ಲಿ ಕಾಯಿಪಲ್ಲೆ ಮಾರೋರಾಗ್ಲಿ ಏನ್ ಹೊರಗ್ ಕುಂದ್ ಬೀದಿ ಮೇಲೆ ಕುಂದ್ ಮಾರಾಕತ್ತಾರ ಅವ್ರಿಗೂ ಸಂಬಂಧ ಅಂತ ಏನೋ ಮಾಡಾರ್ರಿ ಇದು. ಆದ್ರೆ ಈಗ ಅವ್ರು ಇನ್ನೂ ಮಟನು ಮಳಿ ಆಗ್ಲಿ ಚಳಿ ಆಗ್ಲಿ ಹೊರಗಾದಾರ. ಅದಕ್ಕೆ ಅವ್ರು ಯಾರ್ಯಾರಿಗ ಅದನ್ನ ಒಪ್ಪಿಸ್ಬೇಕು, ಏನೇನ್ ಮಾಡ್ಬೇಕು, ಪಾಲಿಕೆ ಅವ್ರ ವಿಚಾರಗಳು ಅದ್ರ ಬಗ್ಗೆ ಏನ್ ಅದಾವು ಅದ್ರ ಪ್ರಕಾರ ಮಾಡಿ ಈ ಒಟ್ಟು ಈ ಬಿಲ್ಡಿಂಗ್ ನ ಉಪಯೋಗ ಮಾಡ್ಕೊಳ್ಳಿ ಅಷ್ಟೇ ನಮ್ದು ಒಂದು ಮನವಿ. ಸೊ ಅದಕ್ಕೆ ಆದಷ್ಟು ಜಲ್ದಿ ಇದಕ್ಕೆ ಏನೊಂದು ಸೂಕ್ತ ಕ್ರಮ ತಗೋಬೇಕಂತಂದ ನಿಮ್ ಎಲ್ಲಾರ ಹತ್ರ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಂತೀನಿ. ನಮಸ್ಕಾರ. ಈಗ ನಾವು ಏನ್ ಜನತಾ ಬಜಾರ್ದ ಬಡ ವ್ಯಾಪಾರಸ್ಥರ ಅದಲ್ಲ, ಅವ್ರ ಬಳಿ ಬಂದೇವ್ ನಾವು. ಅವ್ರ ಏನ್ ಹೇಳ್ತಾರ ಕೇಳೋಣ. ಅಮ್ಮರ, ಈ ಒಂದು ಸುಂದರವಾಗಿ ಬಿಲ್ಡಿಂಗ್ ಕಟ್ಟಾರ, ಕೋಟಿ ಗಟ್ಟಲೆ ಖರ್ಚು ಮಾಡಿ, ಇದನ್ನ ಯಾಕೆ ನಿಮ್ ಕಡೆ ಕೊಡ ಅಂತಿಲ್ಲ ಅವ್ರಿಂದ? ಕೊಟ್ಟಾರ್ರಿ, ನಮ್ಗೂ ಎಲ್ಲರಿಗೂ ನಂಬರ್ ಮೇಲೆ ಅಂಗಡಿ ಕೊಟ್ಟರ್ರಿ. ಕೊಟ್ಟಿಂದ 8 ದಿವಸ ಕುಂತೀವ್ರಿ ನಾವ್ ಇಲ್ಲಿ. ಯಾರೋ ಹೊರಗಲ್ ಮಂದಿ ಒಳಗ್ ಒಬ್ರು ವ್ಯಾಪಾರ ಮಾಡಕ್ ಬರ್ಲಿಲ್ರಿ. ಅಂಗಡಿ ಇದ್ದಾರ ಹೊರಗ್ ಕುಂತೀವ್ರಿ ನಾವ್ ಹೋಗೀಗ. ಈಗ ನಿಮ್ಗೇನ್ ಅಂಗಡಿ ಬೇಕು ಬ್ಯಾಡ್ರಿ? ಮತ್ ಬೇಕಂತ ಹೊರಗಲ್ ಮಂದಿನ ಎಲ್ಲಾ ತರ್ಸಿದ್ರ ಒಳಗ ನಾವು ವ್ಯಾಪಾರ ಮಾಡಿ. ಇದರಿಂದ ಏನ ನಿಮ್ಗ ತೊಂದರೆ ಆಗಂತ? ಏನಿಲ್ರಿ, ನಮ್ ಕಟ್ಟಿ ಕೊಡ್ತೀವಿ ಅಂದ್ರ ಅಂಗಡಿ ಇದ್ದು ಕಟ್ಟಿನೇ ತಗೊಂಡಿವ್ರಿ ನಾವು. ಈಗ ಮತ್ ಎದ್ರ ಸಂಬಂಧ ಅವ್ರು ಬಿಡ್ತಾರ್ರಿ? ಈಗ ಅವ್ರು ಬಿಡ್ಸಿಲ್ರಿ, ನಾವ್ ಕೊಡ್ತಿಲ್ಲ. ಕಾರ್ಪೊರೇಷನ್ ಬಿಡ್ಸಿಲ್ಲ ನಮ್ಗ. ಈಗ ದಾರಿ ಮಾಡ್ಕೊಡೋಡ್ರಿ ಇಲ್ಲಿ ಒಳಗ್ ಮಂದಿ ಬರ. ನಾವೀಗ ಮಾನವ ಹಕ್ಕು ಒಕ್ಕೂಟದ ಸದಸ್ಯ ಮಂಜುನಾಥ್ ಚನ್ನಾಪುರ್ ಅವ್ರ ಕಡೆ ಇದೇವ್ ನಾವು. ಇವರು ಒಂದು ಈ ಜನತಾ ಬಜಾರ್ ವಿಷಯವಾಗಿ ಬಹಳಷ್ಟು ಹೋರಾಟ ನಡೆಸಿದ್ದಾರೆ. ಈಗ ಇಲ್ಲೇನು ಜನತಾ ಬಜಾರ್ ಅಂಡರ್ಗ್ರೌಂಡ್ ಐತಲ್ಲ, ಈ ಒಂದು ಪರಿಸ್ಥಿತಿ ನೋಡಾಕ ಬರೋದು ವಾಸನೆ ಐತದೆ. ಅವ್ರ ಬಗ್ಗೆ ಅವ್ರ ಕೂಡ ಮಾತಾಡೋಣ ಬಂದ್ರಿ. ಅವ್ರ ಏನ್ ಹೇಳ್ತಾರ ಅಂತಂದ್ರೆ, ಮಂಜುನಾಥ್ ಅವ್ರೆ ಇದೇನ್ರಿ? ಮೊನ್ನೆ ನಾವು ಎಲ್ಲಾ ಇದ್ರ ಬಗ್ಗೆ ಎಲ್ಲಾ ತನಿಖೆ ಮಾಡಿ ಎಲ್ಲಾ ಇದು ಮಾಡಿ ಕಾರ್ಪೊರೇಷನ್ ಆಫೀಸರ್ಸ್ಗೆಲ್ಲಾ ಇದು ಕೊಟ್ಟು ಬಂದೇವ್ರಿ. ಅದ್ರ ಬಗ್ಗೆ ಇನ್ನೂವರೆಗೂ ಏನು ಇದನ್ನೇ ಇಲ್ಲ. 8-10 ದಿವಸ ನಾವು ಕೊಟ್ಟು ಬಂದು ಯಾವ ಅಧಿಕಾರನು ಬಂದು ನೋಡಿಲ್ಲ, ಏನಂತೂ ನೋಡಿನಿಲ್ಲ. ಇದರಿಂದ ನೀರು ಬಂದು ಸೊಳ್ಳೆ ಗಿಳಿ ಎಲ್ಲಾ ಆಗಿ ಇದರಿಂದ ಮತ್ತು ಸಾಂಕ್ರಾಮಿಕ ರೋಗ ಹರಡಕತ್ತಿದ್ರೆ ಇಲ್ಲಿ ನೋಡ್ರಿ. ಸ್ವಲ್ಪ ನೀರ್ ಎಷ್ಟು ನಿಂತಿದ್ದಿಲ್ಲ, ಒಳಗಡೆ ಹೋಗಕ್ ದಾರಿ ಇಲ್ಲ, ಪೂರಾ ಬಂದ್ ಐತಿ. ಇದ್ರ ಬಗ್ಗೆ ಯಾಕ ಇವರು ಇದ್ರ ಬಗ್ಗೆ ತೊಳಕ್ತಾರಿಲ್ಲ. ನಾವ್ ಹೋಗಿ ಮನವಿ ಪತ್ರನೂ ಕೊಟ್ಟು ಬಂದಿವ್ರಿ.
ಅದ್ರ ಬಗ್ಗೆ ಏನು ಮಾತಿಲ್ಲ ಕತಿ ಇಲ್ಲ. 8 ದಿವಸದ ಮೇಲೆ ಅದ್ರ ಏನು ನೋಡಿಲ್ಲ, ಅದಕ್ಕೆ ಬಂದು ಹಾದೇನಿಲ್ಲ. ಇದ್ರ ಬಗ್ಗೆ ನಾವು ಮತ್ತೆ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗತ್ರಿ. ಇದ್ರ ಬಗ್ಗೆ ಮಳೆ ನೀರು ಹೊರಗಡೆ ಹೋಗಕ್ ದಾರಿ ಇಲ್ಲ, ಒಳಗಡೆ ಎಲ್ಲ ನೀರ್ ಬ್ಲಾಕ್ ಆಗಿದೆ. ಇದರಿಂದ ಮತ್ತೆ ನೀರ್ ನಿಂತ ಬ್ಲೀಡಿಂಗ್ ಹತ್ರ ಆಗತ್ತೆ ಇದು. ಈಗ ನಾವು ಸೂಕ್ಷ್ಮದಿಂದ ಹೇಳಕತ್ತೀವಿ, ಯಾರು ಅದ್ರ ಬಗ್ಗೆ ಏನು ಇದನ್ನ ತಗೊಂತ ಇಲ್ಲ. ನಾವು ಹೋಗಿ ನಮಗೇನು ಸ್ಪಂದನೆ ಮಾಡ್ತಾನೆ ಇಲ್ಲ. ನಾವು ಹೋಗಿ ಇದು ಕೊಟ್ರು, ಮನವಿ ಪತ್ರ ಕೊಟ್ರು ಏನು ನೋಡಿಲ್ಲ ಅದ್ರ ಬಗ್ಗೆ. ಇದು ಮತ್ತೊಂದ್ಸಲ ನಾವು ಮನವಿ ಕೊಟ್ಟು ಬರ್ತೀವಿ ಹೋಗಿ. ಈಗ ಅವ್ರಿಗೆಲ್ಲ ಹೇಳ್ತೇವೆ, ಹಿಂಗ ಆಗಿತ್ತು, ಹಿಂಗಿಲ್ಲ ನೋಡ್ರಿ, ಸೊಳ್ಳೆಗಳೆಲ್ಲ ನೋಡ್ರಿ, ಸ್ವಲ್ಪ ಒಳಗಡೆ ಬಂದ್ ನೀವು ನೋಡ್ರಿ. ಇಲ್ಲ ಯಾರು ನಿಮ್ ಇರ್ತಾರಲ್ರಿ ನಿಮ್ಮ ಅಷ್ಟನ್ನ ಕಳ್ಸಿ ನೋಡ್ರಿ, ಇಲ್ಲಿ ಯಾವ ತರ ನೀರ್ ನಿಂತಿದೆ, ಯಾವ ತರ ಇಲ್ಲ ಅಂತ ಹೇಳಿ. ಇದು ಆದಷ್ಟು ಬೇಗ ಸ್ವಲ್ಪ ಸರಿಯಾಗಿ ಮಾಡ್ಕೊಡ್ರಿ. ಇಲ್ಲಿ ಕುಂತವ್ರಿಗಿಂದ ಇರುವ ಜನರಿಗೆಲ್ಲ ರೋಗ ಸ್ಟಾರ್ಟ್ ಆಗತ್ತಿದೆ. ಬಹಳ ದಿವಸ ಆತ ನೀರ್ ನಿಂತಿದ್ದು. ನಮಸ್ಕಾರ. ಇನ್ನೊಬ್ರು ಬಡ ವ್ಯಾಪಾರಸ್ಥರ ಬಳಿ ಬಂದೇವ್ ನಾವ್. ಹಾ ರೀ ಅಮ್ಮಾರ ಇದು ಏನ್ ಇದು ಕಟ್ಟಾರಲ್ಲ ಈ ಜನತಾ ಬಜಾರ್ದಾಗ, ಹೌದ್ರಿ. ಇಲ್ಲೆಲ್ಲಾ ನಿಮ್ ಅಂಗಡಿ ಕೊಟ್ಟಾರಂದ್ರ ಆದ್ರೂ ನೀವ್ ಯಾಕೆ ಇಲ್ಲಿ ಒಳಗ್ ಬರಂತಿಲ್ಲ? ಒಳಗ್ ಕಿರಾಣಿಯವ್ರಿಗೆ ಎಲ್ಲರಿಗೂ ಕೊಡ್ಬೇಕ್ರಿ. ಅವ್ರಿಗಿಲ್ಲಾರ ನಮ್ಗೆ ಏನ್ ವ್ಯಾಪಾರ ಆಕೈತ್ರಿ? ಹೊರಗ್ ರೋಡ್ನ್ಯಾರ್ಗೂ ಇಲ್ಲ, ನಮಗೂ ಇಲ್ಲ. ಅವ್ರ ನೀವ್ ಒಳಗ್ ಹೋದ್ರ ಅವ್ರು ಬಂದ್ರ ಅವ್ರು ಬರುದಿಲ್ಲ. ಎಲ್ಲಾರ್ಗ ಒಂದ್ ದಾರಿ ಮಾಡಿಕೊಡ್ರಿ. ನಮಗ ಎಲ್ಲಾರ ಕುಂದ್ರಸ್ರಿ, ಹುಟ್ರಿಗೆ ಒಂದ್ ಕಡೆ ಅನುಕೂಲ ಮಾಡಿಕೊಡ್ರಿ. ಈಗ ಇಲ್ಲೇನ್ ನಿಮ್ ಇಲ್ಲೇನ ಕುಂದ್ರಸ್ರಿ, ಅಲ್ಲಾರ ಕುಂದ್ರಸ್ರಿ, ಒಟ್ಟು ಹೊರಗಿಲಿಂದ ಒಟ್ಟು ಹಿಂದರ ಕುಂದ್ರಸ್ರಿ, ಮುಂದರ ಕುಂದ್ರಸ್ರಿ. ನಮ್ಗ್ ಬಿಲ್ಡಿಂಗ್ ಮತ್ತೆ ಬಿಲ್ಡಿಂಗ್ ಕೇಳಾಕತ್ತಿಲ್ಲ. ನಮ್ಗೆ ಅದಕ್ಕೆ ಇಲ್ಲಾರ ಕಂಪೌಂಡ್ ಒಳಗಾರ ಅನುಕೂಲ ಮಾಡಿಕೊಡ್ರಿ. ಈಗ ಇದೆಲ್ಲ ಕಸ ಬಿದ್ದೈತಲ್ಲ, ಇದ್ರ ಬಗ್ಗೆ ನೀವ್ ಏನ್ ಅಂತೀರಿ? ಏನ್ ಅಂತೇವ್ರಿ? ಎಷ್ಟ್ ಕಸ ಬೀಳ್ತೈತಿ ಹೋಗ್ತಾರ, ಮತ್ ನಾವೊಂದಿಟ್ಟು 50 ಯಾರ ಕಸ ಕೊಟ್ಟ ಬಳಸ್ತೇವ್ರಿ. ಇಲ್ಲಿ ಒಳಗ್ ಪರ್ಮಿಷನ್ ಇಲ್ರಿ, ಅವ್ರು ಹುಡುಗುದಿಲ್ಲ ಅಂತಾರ್ರಿ. ಈ ಬಿಲ್ಡಿಂಗ್ ಗೆ ಕಾರ್ಪೊರೇಷನ್ ಯಾರು ಇಲ್ಲ ಇನ್ನ ಒಳಗ್ ಬಂದಿಲ್ರಿ ಅವ್ರು. ಒಳಗ್ ಹುಡುಗಿಲ್ಲ. ನಾವ್ ಏನ್ ಮಾಲ್ ಇಟ್ರೆ ನಾವ್ ಹುಡುಗ್ಸಿ ಚಲ್ತೇವ್ರಿ. ಈಗ ನೀವು ಕಾರ್ಪೊರೇಷನ್ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ಏನ್ ಹೇಳಕ್ರಿ? ಒಂದಿಟ್ಟು ಅನುಕೂಲ ಮಾಡ್ಕೊಡ ಅಂತ ಹೇಳ್ತೇವ್ರಿ. ಮತ್ತೇನ್ರಿ? ಜನತಾ ಬಜಾರ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನವ ಹಕ್ಕುಗಳ ಒಕ್ಕೂಟದ ಏನ್ ಸದಸ್ಯರದಾರಲ್ಲ ಅವ್ರ ಮನವಿನೂ ಇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಮತ್ತ ಬಡ ವ್ಯಾಪಾರಿಗಳ ಗೋಳು ಇವ್ರ ಕಿವಿನೂ ಮುಟ್ತಾ ಇಲ್ಲ. ನಾವು ಇವ್ರಿಗೆ ಏನ್ ಹೇಳೋದಂದ್ರೆ, ಏನ್ ಸಂಬಂಧಪಟ್ಟ ಅಧಿಕಾರಿಗಳದಾರಲ್ಲ, ಬೇಗನೆ ಏನ್ ಬೀದಿ ವ್ಯಾಪಾರಿಗಳದಾರ, ವ್ಯಾಪಾರಸ್ಥರದಾರಲ್ಲ, ಅವ್ರಿಗೊಂದ್ ಜೀವನ ಕಟ್ಟಿ ಕೊಡುವಂತ ಕೆಲಸ ನೀವು ಮಾಡಬೇಕ. ಬೇಗನೆ ಆದಷ್ಟು ಬೇಗನೆ ಜನತಾ ಬಜಾರ್ನ ಸ್ವಚ್ಛಗೊಳಿಸಿ ವ್ಯಾಪಾರ ನಡೆಸಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತೇವೆ. ಧನ್ಯವಾದಗಳು.